ಇದನ್ನು ಭರ್ತೃಹರಿ ಕೂಡ ಹೇಳಿದ್ದಾನೆ. ಈ ಮಾತು ಚೆನ್ನಾಗಿದೆ, ಅದು ಆವಾಗವಾಗ ಮೆಲ್ಕು ಹಾಕಬೇಕು. ಅದೃಷ್ಟಕ್ಕಿಂತ ಪ್ರಾಮಾಣಿಕತೆ ಅದನ್ನು ನಂಬಿ ಅಂತ. ಟ್ರಸ್ಟ್ ದಟ್, ಪ್ರಾಮಾಣಿಕತೆಯನ್ನು ನಂಬಿ ಅದೃಷ್ಟ ನಂಬ್ಕೊಂಡು ಕೂತ್ಕೋಬೇಡಿ. ಅದೃಷ್ಟ ತಾಯಿ ಥರ ಬರುತ್ತೆ, ಆಮೇಲೆ ಮಲ್ತಾಯಿ ಆಗಿಬಿಡುತ್ತೆ, ಕಷ್ಟ. ಅದೃಷ್ಟ ಅರಿವನ್ನು ಕೊಡಲ್ಲ, ಅರಿವಿನ ಸಹಾಯದಿಂದ ಅದೃಷ್ಟ ಪಡ್ಕೋಬೋದು. ಇದು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಅರಿವಿದ್ದರೆ ಅದರ ಸಹಾಯದಿಂದ ನೀವು ಮಾಡಿದ್ದೆಲ್ಲ ನೀವು ಅದೃಷ್ಟ ಆಗುತ್ತೆ. ಭರ್ತೃಹರಿ ಅದೇ ಹೇಳ್ತಾನೆ, ಅದೃಷ್ಟ ಈಗ ಬರೀ ಅದೃಷ್ಟ ಇರೋನಿಗೆ ಒಳ್ಳೆಯ ಸ್ನೇಹಿತ ಸಿಗ್ತಾನಂತೆ. ಅವನಿಗೇನಾದ್ರು ದುರದೃಷ್ಟ ತಿರುಗಿದ್ರೆ ಅವನಿಗೆ ಬರೀ ಸ್ನೇಹಿತ ಅಲ್ಲ, ಸುಂದರಿ ಸಿಗ್ತಾಳಂತೆ. ಅಂದರೆ ಸುಂದರಿಯಾಗಿದ್ದರೆ ಅವಳೇ ಸ್ನೇಹಿತೆ ಆಗಬೇಕಾಗಿಲ್ಲ. ಅದಕ್ಕೆ ಹೇಳೋದು, ಯಾವಾಗಲೂ ಸಾಹಸ ಇದ್ದರೆ ಅದೃಷ್ಟನೇ ಅನುಗ್ರಹ ಆಗುತ್ತೆ, ಅನುಗ್ರಹ ಅದೃಷ್ಟ ಆಗುತ್ತೆ. ಆ ಸಾಹಸ ಯಾವಾಗ ಬರುತ್ತೆ ನಮಗೆ ಅಂದರೆ ಪ್ರಾಮಾಣಿಕತೆಯಿಂದ ಬರುತ್ತೆ. ಪ್ರಾಮಾಣಿಕತೆಯಿಂದ, ಆ ಸೆಲ್ಫ್ ಟ್ರಸ್ಟಿಂದ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದು. ಈ ಥರದ್ದನ್ನು ನಾವು ಬೆಳೆಸ್ಕೊಂಡಾಗ ಏನೂ ನಮ್ಮನ್ನು ಆಟ ಆಡ್ಸೋಕ್ಕಾಗಲ್ಲ. ಯಾವುದೂ ಟೈಮನ್ನು ನೀವು ಯು ಕ್ಯಾನ್ ಗೋ ಬಿಯಾಂಡ್ ಆ್ಯಂಡ್ ಅಹೆಡ್ ಆಫ್ ಟೈಮ್.